ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರ್ಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾವು ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದೇವೆ. ನೀವು ಫ್ರೇಮ್ನಲ್ಲಿ ನೋಡ್ತಾ ಇರ್ಬೋದು, ಒಂದು ಇಲಿ ಚಿತ್ರವನ್ನು ತೋರಿಸ್ತಾ ಇದ್ದೇವೆ. ಇದೇನಪ್ಪ ಇವರು ಇಲಿ ಚಿತ್ರವನ್ನು ತೋರಿಸಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ನೀವು ಆಶ್ಚರ್ಯ ಪಡ್ತಾ ಇರ್ಬೋದು. ಆ ಇಂಟ್ರೆಸ್ಟಿಂಗ್ ಟಾಪಿಕ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ನ ಲಿಂಕ್ ಏನು ಕೆಳಗಡೆಗಿದೆ ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಉಚಿತ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಮತ್ತು ಎರಡು ನಂಬರ್ಸ್ ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆ. ಆ ನಂಬರ್ಸ್ಗೆ ನೀವು ಕರೆ ಮಾಡಿದಲ್ಲಿ ಉಚಿತ ಆನ್ಲೈನ್ ಸಂದರ್ಶನವನ್ನು ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಪಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೋಬಹುದು. ಹೌದು, ಈ ಒಂದು ಇಲಿ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಇಂಟ್ರೆಸ್ಟಿಂಗ್ ವಿಷಯನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ಅಲ್ಫಾ ನ್ಯಾಚುರಲ್ನ ಮುಖ್ಯಸ್ಥರಾದ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಈ ಇಲಿ ಚಿತ್ರವನ್ನು ತೋರಿಸ್ತಾ ವೀಕ್ಷಕರಿಗೆ ಯಾವ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಹೇಳ್ಕೊಡ್ಲಿಕ್ಕಿದ್ದೀರಿ? So this is all about longevity. We have misconception about our lifespan. Few people says that if you eat non-veg, you might die sooner. If you eat more fat, that can cause heart attack. Cholesterol can kill you sooner. There are lots of misconception. It is neither the non-vegetarian food nor the vegetarian diet help you to live longer. There is a magic mantra, a secret to live longer, which we can learn from this humble rodent called as naked mole rat. Naked mole rat is found in the African deserts like Sahara. Surprisingly, the lifespan of this rodent, this humble rat, is 33 years, when all other rat species live up to 3 years. ಓಕೆ ವೀಕ್ಷಕರೇ, ಇದು ನೇಕೆಡ್ ಮೋಲ್ ರ್ಯಾಟ್ ಅಂತ ಹೇಳಿ ಈ ಒಂದು ಏನು ಚಿತ್ರ ಕಾಣಿಸ್ತಾ ಇದೆ ಅದರ ಹೆಸರು ನೇಕೆಡ್ ಮೋಲ್ ರ್ಯಾಟ್ ಅಂತ ಹೇಳಿ. ಅದು ಆಫ್ರಿಕಾದ ಮರುಭೂಮಿಗಳು ಅಂದರೆ ನೀವು ಕೇಳಿರ್ಬೋದು ಸಹರಾ ಮರುಭೂಮಿಗಳು ಅಂತ, ಅಥವಾ ಅದರ ಜೊತೆಗಿರುವಂಥ ಬೇರೆ ಮರುಭೂಮಿಗಳಲ್ಲಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥದ್ದು. ಇದರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದರೆ, ಇದರ ಜಾತಿಯ ಅಥವಾ ಇತರೆ ಇಲಿಯ ಪ್ರಭೇದಗಳೇನಿದೆ ಅದು 3ರಿಂದ ಮ್ಯಾಕ್ಸಿಮಮ್ 3 ಇಯರ್ಸ್ ತನಕ ಬದುಕುತ್ತೆ, ಅಂದರೆ 3 ವರ್ಷ ಅದರ ಲೈಫ್ ಸ್ಪ್ಯಾನ್. ಆದರೆ ಇಂಟ್ರೆಸ್ಟಿಂಗ್ಲಿ ಈ ಒಂದು ರಾಡೆಂಟ್ ಅಥವಾ ಈ ಒಂದು ಇಲಿ ಪ್ರಭೇದ ಏನಿದೆ ಇದು 33 ವರ್ಷಗಳ ಕಾಲ ಬದುಕುತ್ತೆ ಅಂತ. ಅದರ ಒಂದು ಸೀಕ್ರೆಟ್ ಏನು, ಅದು ಯಾಕೆ ಅಷ್ಟು ವರ್ಷ ಬದುಕುತ್ತೆ ಅನ್ನೋದನ್ನ ಈಗ ಡಾಕ್ಟರ್ ತಿಳಿಸ್ಕೊಳ್ಳಿಕ್ಕಿದ್ದಾರೆ. They call it as an immortal rat. The naked mole rat is called as immortal rat, and this is the only one mammal. Do you know one fact? There are 6,500 mammalian species are found across the world. 6,500, including land mammal and marine mammal. Of the 6,500 mammals, only one mammal is resistant to cancer, which is nothing but naked mole rat. ಹೌದು ವೀಕ್ಷಕರೇ, ಒಂದು ಆಶ್ಚರ್ಯಕರ ವಿಚಾರವನ್ನ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ 6,500 ಪ್ರಭೇದಗಳ ಒಂದು ಸಸ್ತನಿಗಳು ಜಗತ್ತಿನಾದ್ಯಂತ ನಮಗೆ ಕಂಡು ಬರ್ತವೆ. ಎಷ್ಟು ಹೇಳಿ? 6,500. ಆ 6,500ರಲ್ಲಿ ಕೇವಲ ಒಂದೇ ಒಂದು ಪ್ರಭೇದ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿಯಿಂದ ಹೊರಗುಳಿದಿರುವಂಥದ್ದು, ಕ್ಯಾನ್ಸರ್ನಿಂದ ದೂರ ಉಳಿದಿರುವಂಥದ್ದು ಅಂದ್ರೆ ಯಾವುದು ಅಂತ ಹೇಳಿದ್ರೆ ಅದೇ ಇದು ನೇಕೆಡ್ ಮೋಲ್ ರ್ಯಾಟ್. That's what scientists call naked mole rat as the immortal rat. ಅಮರ ಇಲಿ ಅಂತ ಕರಿಬಹುದು. ಅಂದ್ರೆ ಇಮ್ಮಾರ್ಟಲ್ ರ್ಯಾಟ್ ನ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಸಾಯದೇ ಇರುವಂತಹ ಒಂದು ಇಲಿ ಅನ್ನೋ ತರದಲ್ಲಿ ಒಂದು ಉತ್ಪ್ರೇಕ್ಷೆಯನ್ನು ಕೊಟ್ಟು ವಿಜ್ಞಾನಿಗಳು ಅದನ್ನ ಕರೀತಾರೆ. ಸೊ ಅದರ ಬಗ್ಗೆ, ಅದರ ಈ ಲಾಂಗಿಟಿವಿಟಿ ಅಥವಾ ಅದರ ಈ ಲೈಫ್ ಸ್ಪ್ಯಾನ್ ನ ಹೆಚ್ಚಳ ಆಗುವಿಕೆಗೆ ಕಾರಣ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸೈಂಟಿಫಿಕ್ ಅಮೆರಿಕನ್ ಅನ್ನುವಂಥ ಜರ್ನಲ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಏನು ಅಂತ ಹೇಳಿದ್ರೆ ನೇಕೆಡ್ ಮೋಲ್ ರ್ಯಾಟ್ಸ್ ಆಫರ್ ಕ್ಲೂಸ್ ಟು ಲಿವಿಂಗ್ ಲಾಂಗರ್ ಅಂತೇಳಿ. ಸೊ ಈ ನೇಕೆಡ್ ಮೋಲ್ ರ್ಯಾಟ್ನಿಂದಾಗಿ ಹೇಗೆ ನಮ್ಮ ಆಯುಷ್ಯಾವಧಿಯನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನೋ ಕ್ಲೂ ನಮಗೆ ಸಿಗ್ತಾ ಇದೆ ಅಂತ. ಡಾಕ್ಟರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದರ ಒಂದು ಹಿಂದಿನ ವೈಜ್ಞಾನಿಕತೆ ಏನಿರಬಹುದು? So as I pointed out earlier, it is neither non-vegetarian diet nor the vegetarian diet influence the lifespan. We do know that some species die sooner. For example, the tiger, very healthy, stronger, muscular, but lifespan is limited to 10 years. In sharp contrast to the lifespan of tiger and canine animals, the Homo sapien, human being, live up to 80 years. ಹೌದು ವೀಕ್ಷಕರೇ, ನೀವು ಸಸ್ಯಾಹಾರ ತಿಂತೀರೋ, ಮಾಂಸಾಹಾರ ತಿಂತೀರೋ ಅಥವಾ ಯಾವುದನ್ನು ತಿಂತೀರಿ ಅನ್ನುವಂಥದ್ದು ನಿಮ್ಮ ಆಯುಷ್ಯಾವಧಿಯನ್ನು ಡಿಸೈಡ್ ಮಾಡೋದಿಲ್ಲ. ಆದರೆ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂತ ಹೇಳಿದರೆ ಹುಲಿಯನ್ನು ಕಂಡ್ರೆ ಯಾರಿಗೆ ಭಯ ಇಲ್ಲ. ಹುಲಿ ಒಂದು ಗಟ್ಟಿಮುಟ್ಟಾದ ಪ್ರಾಣಿ, ಬಲಿಷ್ಠವಾದ ಪ್ರಾಣಿ, ಮಸ್ಕ್ಯುಲಾರ್ ಪ್ರಾಣಿ. ಆದರೆ ಅದು ಮಾಂಸಾಹಾರವನ್ನೇ ತಿನ್ನುತ್ತೆ, ಆದರೂ ಕೂಡ ಅದರ ಆಯುಷ್ಯಾವಧಿ 10 ವರ್ಷಗಳು ಮಾತ್ರ. ಆದರೆ ಈ ನೇಕೆಡ್ ಮೋಲ್ ರ್ಯಾಟ್ ನಾವು ಆಗಲೇ ಹೇಳಿರುವಂತೆ 33 ವರ್ಷಗಳ ಕಾಲ ಬದುಕಿರುವಂಥ ದಾಖಲೆಯನ್ನು ಮಾಡಿದೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು ಅಂತ ನಾವೀಗ ತಿಳ್ಕೊಳ್ಳೋಣ. The lifespan is all about the breathing rate.
The animal which breathe rapidly dies sooner. Animal which breathe slowly live longer. The best example, tortoise. The breath rate is 3 times per minute. Lifespan is over 100 years. Whereas the dogs breathe very rapidly, very abruptly, quickly. Lifespan is very long. Like 50 breath per minute found to be like 50 breath per minute, which is a common for dogs. Tortoise breathe 3 times per minute. Tortoise live 100 years. Dogs live 10 years. ಹೌದು ವೀಕ್ಷಕರೇ, ಉಸಿರಾಟದ ವೇಗ ನೀವು ಇದನ್ನು ಗಮನಿಸಬೇಕು ದಯವಿಟ್ಟು. ಉಸಿರಾಟದ ವೇಗ ಅನ್ನುವಂಥದ್ದೇ ಆಯುಷ್ಯದ ಗುಟ್ಟು ಅಂತ. ಸೊ ನೀವು ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರಿ ಅಷ್ಟು ಜಾಸ್ತಿ ವರ್ಷ ಬದುಕ್ತೀರಿ. ಅದಕ್ಕೆ ಉದಾಹರಣೆ ನಿಮಗೆ ಗೊತ್ತು, ನಿಮ್ಮ ಎಲ್ಲ ಕೆರೆಗಳಲ್ಲಿ ಬಾವಿಗಳಲ್ಲಿ ಆಮೆ ಇದೆ, ಅಥವಾ ನೀವು ಕೇಳಿರ್ಬೋದು ಆಮೆಗಳು 100 ವರ್ಷ ಹೆಚ್ಚು ಕಡಿಮೆ ಸರಾಸರಿ 100 ವರ್ಷಗಳಷ್ಟು ಬದುಕುತ್ತವೆ. ಹೇಗೆ? ಅದು ಕೇವಲ 3 ಉಸಿರಾಟ, 1 ನಿಮಿಷಕ್ಕೆ ಸರಾಸರಿ 3 ಉಸಿರಾಟವನ್ನು ಮಾತ್ರ ಮಾಡುತ್ತೆ. ಆದರೆ ನಾಯಿ, ಸೊ ನೀವು ಮನೆಯಲ್ಲಿ ನೋಡಿರ್ಬೋದು, ನಾಯಿ 50 ರಿಂದ 60 ಬಾರಿ ಉಸಿರಾಟವನ್ನು ಮಾಡುತ್ತೆ 1 ನಿಮಿಷಕ್ಕೆ. ಹಾಗಾಗಿ ಅದರ ಆಯುಷ್ಯಾವಧಿ ಎಷ್ಟು? 10 ರಿಂದ 12 ವರ್ಷಗಳು ಮಾತ್ರ. ಸೊ ಹಾಗಾಗಿ ನಿಧಾನ ಉಸಿರಾಟವೇ ಆಯುಷ್ಯ ವೃದ್ಧಿಯ ಗುಟ್ಟು. ಡಾಕ್ಟರ್, ಇದ್ರ ಬಗ್ಗೆ ಇನ್ನೇನು ಹೇಳಲಿಕ್ಕೆ? Yeah, we have an amazing model in front of us. The Indian yogis, the sages, they went to higher altitude of Himalaya, where oxygen rate is naturally lower than the it's the higher altitude where oxygen level is much lower than the ocean level. And additionally, deliberately they control the breathing rate, and it is known that the lifespan of yogis were over 150 years. We have lots of marathon runners, swimmers. They breathe rapidly. They cannot live more than 100. But yogis neither ran nor jumped, but they lived up to 150 years. What was the secret behind the exceptional lifespan of yogis? They control their breath rate by pranayama. So that implies that the air circulation, so the air which we breathe, somehow connected to longevity. Let me explain the mechanism. How the air can influence your lifespan, the cellular longevity. ವೀಕ್ಷಕರೇ, ಹಿಮಾಲಯದಲ್ಲಿ ಹಲವಾರು ಯೋಗಿಗಳ ಬಗ್ಗೆ ನಾವು ಕೇಳಿರ್ತೀವಿ, 150ಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳಿ. ಅದಕ್ಕೆ ಕಾರಣ ಏನು? 2 ಕಾರಣ. ಮುಖ್ಯವಾಗಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಏನಿದೆ, ಎತ್ತರದ ಪ್ರದೇಶಗಳಲ್ಲಿ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಇರ್ತದೆ. ಹಾಗಾಗಿ ಉಸಿರಾಟದ ವೇಗ ನಿಧಾನ ಆಗಿರ್ತದೆ. 1. 2ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರು ತಪಸ್ಸು ಅಥವಾ ಧ್ಯಾನ ಅಥವಾ ಪ್ರಾಣಾಯಾಮವನ್ನು ಮಾಡ್ತಾರೆ. ಅಲ್ಲಿ ಕೂತು ಅವರು ತಪಸ್ಸು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದಾಗಿ ಅವರು ಡೆಲಿಬ್ರೇಟರಿ ಅವರ ಒಂದು ಉಸಿರಾಟದ ವೇಗವನ್ನು ಕಡಿಮೆ ಮಾಡ್ತಾರೆ. ಸೊ ಹಾಗಾಗಿ ಅವರು 120 ರಿಂದ 150 ವರ್ಷಗಳ ಕಾಲ ಬದುಕ್ತಾರೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೇವೆ. ಹಾಗಾಗಿ ನಿಧಾನ ಉಸಿರಾಟವೇ ಆಯುಷ್ಯಾವಧಿಯ ಗುಟ್ಟು ಅಂತ. ಸೊ ಡಾಕ್ಟರ್, ಅದು ಯಾಕೆ ಈ ಯೋಗಿಗಳ ಆಯುಷ್ಯಾವಧಿ ಯಾಕೆ ಅಷ್ಟೊಂದು ಜಾಸ್ತಿ ಇರ್ತದೆ, ಅಥವಾ ಅದರ ಸೀಕ್ರೆಟ್ ಏನು? We have seen when yogis deliberately reduce the breathing rate, their lifespan multiplied, 2-fold increase, like above 150 years. So we do not know that one secret from the past few decades of research shown that breathing less can help you to live longer. That's the secret of the longevity of naked mole rats as well. Their habitat, as I point out initially, they found to survive in the harsh climate of African deserts. So they make huge tunnels, underground tunnels, which go kilometers down, very narrow tunnels. Thousands of naked mole rats makes the colony inside a tunnel. And the major characteristics of these tunnels are lack of food, lack of oxygen, and lack of sunlight. This is the 3 unique characteristics of this tunnel. Lack of food, lack of oxygen, and lack of sunlight. So it's a very harsh environment where they don't have adequate amount of exposure to oxygen. They breathe less. Their lifespan is 33 years. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಈ ಯೋಗಿಗಳ ಉದಾಹರಣೆಯಂತೆಯೇ ನಾವು ಈ ನೇಕೆಡ್ ಮೋಲ್ ರ್ಯಾಟ್ಸ್ನ ಉದಾಹರಣೆಯನ್ನು ಕೊಡ್ತಾ ಇದ್ದೇವೆ. ಈ ನೇಕೆಡ್ ಮೋಲ್ ರ್ಯಾಟ್ ನೀವು ಈ ಚಿತ್ರದಲ್ಲಿ ನೋಡೋ ಥರ ಇದೇ ಥರದಲ್ಲಿ ಟನಲ್ಗಳನ್ನ, ಈ ಮರುಭೂಮಿಯ ಕೆಳಗಡೆಯಲ್ಲಿ ಟನಲ್ಗಳನ್ನ ರಚನೆ ಮಾಡ್ತದೆ. ಅದರ ವಾಸಸ್ಥಾನನೇ ಈ ಟನಲ್ಗಳು. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಈ ಥರ ಟನಲ್ಗಳನ್ನ ಮಾಡ್ತಾ ಅದು ಕೊರಿತಾ ತನ್ನ ಮರಿಗಳನ್ನು ಸಾಕೊಂಡು ಅಲ್ಲಿ ಉಳ್ಕೊಳ್ತದೆ. ಈ ಟನಲ್ಗಳ ವಿಶೇಷತೆ ಏನು ಅಂತ ಹೇಳಿದರೆ, ಅದರಲ್ಲಿ 3 ವಿಶೇಷತೆಗಳು. ಮೊದಲನೇದು,
ಅತಿ ಕಡಿಮೆ ಆಕ್ಸಿಜನ್, ಅತಿ ಕಡಿಮೆ ಆಹಾರ, ಅತಿ ಕಡಿಮೆ ಸನ್ಲೈಟ್ ಅಂದರೆ ಸೂರ್ಯನ ಬೆಳಕು. ಈ ಟನಲ್ಗಳು ಸಾವಿರಾರು ಕಿಲೋಮೀಟರ್ ತನಕನೂ ಹೋಗ್ಬೋದು. ಹಾಗಾಗಿ ಅದರಲ್ಲಿ ಅತಿ ಕಡಿಮೆ ಆಹಾರ, ಅತಿ ಕಡಿಮೆ ಆಕ್ಸಿಜನ್, ಅತಿ ಕಡಿಮೆ ಸೂರ್ಯನ ಬೆಳಕು ಸಿಗ್ತದೆ. ಅದಕ್ಕೋಸ್ಕರ ಅದು ಅದನ್ನು ದೇಹವನ್ನು ಅಡಾಪ್ಟ್ ಮಾಡ್ಕೊಳ್ತದೆ, ನಿಧಾನವಾಗಿ ಉಸಿರಾಡ್ತದೆ, ಆಹಾರವನ್ನು ಕಡಿಮೆ ತಗೊಳ್ತದೆ, ಸೂರ್ಯನ ಬೆಳಕಿನಿಂದ ದೂರ ಉಳಿತದೆ. ಸೊ ಅದರ ಲಾಂಜಿಟಿವಿಟಿ ಅಥವಾ ಆಯುಷ್ಯ ವೃದ್ಧಿಗೆ ಇದೇ ಕಾರಣ ಅಂತ ವಿಜ್ಞಾನಿಗಳು ಕಂಡುಹಿಡ್ಕೊಂಡಿದ್ದಾರೆ. ಡಾಕ್ಟರ್, ಇದ್ರ ಬಗ್ಗೆ ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? So how the oxygen rate is connected to longevity? It's very simple. The lifespan of all living organism influenced by a fire in mitochondria. So the human body and rest of the animal's body are composed with the billions of tiny cells, and each tiny cells produce fire. It's called as mitochondrial fire. To produce fire, we require two factors. One is air, second is fuel. So the food we consume and air we breathe both combine in mitochondria inside cell, the power plant where energy is generated. So when you have more fuel, more air, the intensity of fire is more. When you have intense fire, the waste generation is more, and the waste damage our own body parts. That is the basics of aging process. ಹೌದು ವೀಕ್ಷಕರೇ, ಏಜಿಂಗ್ ಪ್ರೊಸೆಸ್ನ ಸೀಕ್ರೆಟನ್ನು ನಿಮಗೆ ತಿಳ್ಕೊಳ್ತಾ ಇದ್ದೀರಿ. ಈ ನೇಕೆಡ್ ಮೋಲ್ ರ್ಯಾಟ್ ಅಂತಾರ ನಾವು ಸೂರ್ಯನ ಬೆಳಕನ್ನು ಅಥವಾ ಆಹಾರವನ್ನು ಕಡಿಮೆ ಮಾಡ್ಕೊಂಡು ಇರಬೇಕು ಅಂತ ನೀವು ಹೇಳ್ತಾ ಇರೋದು ಅಂತ ಕೇಳಿದರೆ ಅದು ಆ ಥರ ಅಲ್ಲ. ದಯವಿಟ್ಟು ಗಮನಿಸಿ, ಕಡಿಮೆ ನಿಧಾನವಾಗಿ ಉಸಿರಾಡುವುದರ ಮಹತ್ವವನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಸೊ ಈ ನೇಕೆಡ್ ಮೋಲ್ ರ್ಯಾಟ್ನಿಂದ ನಾವು ಕಲ್ತ್ಕೊಳ್ಳುವಂಥದ್ದು ಏನು ಹೇಳಿದರೆ, ಸೊ ಪ್ರತಿಯೊಬ್ಬರ ದೇಹದಲ್ಲೂ ಮೈಟೋಕಾಂಡ್ರಿಯಲ್ ಫೈರ್ ಅಂತ ಇರ್ತದೆ. ಆ ಮೈಟೋಕಾಂಡ್ರಿಯಲ್ ಫೈರೇ ಅವರ ಏಜಿಂಗ್ ಅಥವಾ ಅವರ ವಯಸ್ಸಾಗುವಿಕೆಯನ್ನು ನಿಯಂತ್ರಿಸ್ತದೆ. ಹಾಗಾಗಿ ಯಾರು ಆ ಮೈಟೋಕಾಂಡ್ರಿಯಲ್ ಫೈರ್ಗೆ ಯಾವುದು ಎರಡು ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗ್ತದೆ. ಯಾವುದು? ನಾವು ತಿನ್ನುವಂಥ ಆಹಾರ ಮತ್ತು ಉಸಿರಾಡುವಂಥ ಗಾಳಿ. ಸೊ ಉಸಿರಾಡುವಂಥ ಗಾಳಿ ಮತ್ತು ತಿನ್ನುವಂಥ ಆಹಾರದಿಂದ ಏನು ಮೈಟೋಕಾಂಡ್ರಿಯಲ್ ಫೈರ್ ಏನಿದೆ ಅದು ತುಂಬ ಬಿಡುಗಡೆ ಆಗ್ತಾ ಬರ್ತದೆ. ಆವಾಗ ಅವರ ಬಾಡಿಯಲ್ಲಿ ಏಜಿಂಗ್ ಪ್ರೊಸೆಸ್ ಫಾಸ್ಟ್ ಆಗ್ತದೆ. ಸೊ ಇದರಿಂದ ನಾವು ತಿಳ್ಕೊಬೇಕಾಗಿರೋದೇನು? ನಿಧಾನವಾಗಿ ಉಸಿರಾಡ್ತಾ ನಿಧಾನವಾದ ನಿಯಮಿತ ಆಹಾರವನ್ನು ತಗೊಳ್ತಾ ಬಂದರೆ ಈ ಮೈಟೋಕಾಂಡ್ರಿಯಲ್ ಫೈರ್ ಏನಿದೆ ಅದರ ಉತ್ಪಾದನೆಯನ್ನು ನಿಯಂತ್ರಿಸಬಹುದು, ಏಜಿಂಗ್ ಪ್ರೊಸೆಸ್ನ ನಿಧಾನ ಮಾಡಬಹುದು. That's the exact reason the yogis, the ancestral yogis, they deliberately regulated the food consumption. Consume 1 meal per day. They reduce the breath rate by pranayama. So this is the only one golden combination. Less fuel, less air, better longevity. This is a magic mantra to live longer. Less air, less fuel. Fuel is nothing but food. So if you can combine these two factors, that's what initially I pointed out. It is neither non-vegetarian diet nor the vegetarian diet influence the lifespan. Only one criteria to live longer, that you should eat less food, you breathe less. That's what, even if you move faster, like animal which mobilize quickly, run faster, die sooner. But tortoise run very slowly, breathe slowly, live longer. This is the major take-home message. So from the wisdom of yogis taught me that running and jumping cannot help you to live longer. Sitting is better than running. Eating few meals are much better than frequent meals. ಹೌದು ವೀಕ್ಷಕರೇ, ಮ್ಯಾಜಿಕ್ ಮಂತ್ರ, ಈ ಆಯುಷ್ಯ ವೃದ್ಧಿಗೆ ಮ್ಯಾಜಿಕ್ ಮಂತ್ರ ಯಾವುದು ಅಂತ ಹೇಳಿದರೆ ನಿಯಮಿತ ಆಹಾರ ಅಥವಾ ಉಪವಾಸದಿಂದಾಗಿ ನಿಯಮಿತ ಆಹಾರ ಸೇವನೆ ಮತ್ತು ಉಸಿರಾಟದ ವೇಗವನ್ನು ಕಡಿಮೆ ಮಾಡಿಕೊಳ್ಳೋದು. ಇದು ಎರಡರಿಂದಾಗಿ ನೀವು ನಿಮ್ಮ ಆಯುಷ್ಯವನ್ನು ಖಂಡಿತವಾಗಿ ಹೆಚ್ಚಳ ಮಾಡಿಕೊಳ್ಳುವಂಥದ್ದು. ಓಡುವುದು, ಹಾರುವುದು ಅಥವಾ ಯಾವುದೇ ಒಂದು ಕ್ರಿಯೆ ಏನಿದೆ ಅದು ಮೋರ್ ಎಕ್ಸಸೈಸಸ್ನಿಂದಾಗಿ ಹೆಚ್ಚು ವರ್ಷ ಬದುಕ್ತೇವೆ ಅಂತ ಹೇಳೋದಲ್ಲ. ಆಮೆ ನಿಧಾನವಾಗಿ ನಡೀತದೆ, ಬೇರೆ ಎಲ್ಲ ಪ್ರಾಣಿಗಳು ವೇಗವಾಗಿ ಹೋಗ್ತವೆ. ಬೇಗ ಓಡುವ ಪ್ರಾಣಿಗಳು ಬೇಗ ಸಾಯ್ತವೆ, ಆಮೆ ನಿಧಾನವಾಗಿ ಜಾಸ್ತಿ ವರ್ಷ ಬದುಕ್ತದೆ. ಹಾಗೆ ನಿಯಮಿತವಾಗಿ ಆಹಾರವನ್ನು ಸ್ವೀಕರಿಸ್ತಾ 1 ಮೀಲ್ ಪರ್ ಡೇ ಅಥವಾ ನಿಯಮಿತ ಉಪವಾಸವನ್ನು ಮಾಡ್ತಾ ಕಡಿಮೆ ಆಹಾರವನ್ನು ತೆಗೆದುಕೊಳ್ಳುವುದು, ಉಸಿರಾಟದ ವೇಗವನ್ನು ನಿಯಂತ್ರಿಸುವುದು ಮಾಡಿದಲ್ಲಿ ನಿಮ್ಮ ಆಯುಷ್ಯ ವೃದ್ಧಿ ಖಂಡಿತ ಅಂತ ನಾವು ಈ ಮೂಲಕ ಹೇಳಲಿಕ್ಕಿದ್ದೇವೆ. ಇದೇ ಥರ ಉಪಯುಕ್ತ ಮಾಹಿತಿಗಳನ್ನ ನೀವು ನಮ್ಮ ವಿಡಿಯೋ ಚಾನೆಲ್ನಲ್ಲಿ ಪಡ್ಕೋಬಹುದು. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ. ಡಾಕ್ಟ್ರೇ, ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.